ಬಾಗೇಪಲ್ಲಿ ಶಾಸಕ ಸುಬ್ಬರೆಡ್ಡಿ ಮನೆಯ ಮೇಲೆ ಇಡಿ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ 5 ಕಡೆ ದಾಳಿಯನ್ನ ನಡೆಸಿ ಇಡಿ ಶೋಧ ಮಾಡಲಾಗ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ದಾಳಿಯನ್ನ ನಡೆಸಿ ಅಧಿಕಾರಿಗಳು ಶೋಧ ನಡೆಸ್ತಾ ಇರುವಂತದ್ದು. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿ ಖರೀದಿಯನ್ನ ಮಾಡಿದ್ದಾರೆ. ವಿದೇಶದ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಹೊಂದಿದ್ದಾರೆ ಸುಬ್ಬರೆಡ್ಡಿ. ಅಕ್ರಮ ವಾಹನಗಳ ಖರೀದಿ ಮತ್ತು ಹಣ ಹೂಡಿಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಒಂದು ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬರೆಡ್ಡಿ ಮನೆಯ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ದಾಳಿಯನ್ನ ನಡೆಸಿ ಇಡಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸುಬ್ಬರೆಡ್ಡಿ ಮನೆ, ಕಚೇರಿ, ಬಿಸ್ನೆಸ್ ಪಾರ್ಟ್ನರ್ಗಳ ಮನೆ ಸೇರಿದಂತೆ ಅವರ ಕಚೇರಿಗಳ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಒಟ್ಟು 5 ಕಡೆ ದಾಳಿಯನ್ನ ನಡೆಸಿ ಇದೀಗ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ ಎಂಎಲ್ಎ ಸುಬ್ಬರೆಡ್ಡಿ. ವಿದೇಶದ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನ ಹೊಂದಿದ್ದಾರೆ ಸುಬ್ಬರೆಡ್ಡಿ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಅಕ್ರಮವಾಗಿ ವಾಹನಗಳನ್ನು ಖರೀದಿ ಮಾಡಿದ್ದಾರೆ, ಹಣ ಹೂಡಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಇದೇ ರೀತಿಯಾಗಿ ವಿವಿಧ ಆರೋಪಗಳ ಅಡಿಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಾಗೇಪಲ್ಲಿಯ ಶಾಸಕ ಸುಬ್ಬರೆಡ್ಡಿ ಇವರ ಮನೆಯ ಮೇಲೆ ದಾಳಿ ಆಗಿದೆ. ಬೆಂಗಳೂರಿನಲ್ಲಿ 5 ಕಡೆ ಇಡಿ ದಾಳಿಯನ್ನ ನಡೆಸಿ ಶೋಧ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಇವರು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಆರೋಪದ ಹಿನ್ನೆಲೆಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ದಾಳಿಯನ್ನ ನಡೆಸಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬಾಗೇಪಲ್ಲಿ ಶಾಸಕ ಸುಬ್ಬರೆಡ್ಡಿ ಮನೆಯ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಯಾವೆಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ? ಪರಿಶೀಲನೆ ಯಾವ ಹಂತದಲ್ಲಿದೆ? ಇವಾಗ ಇಡಿ ಅಧಿಕಾರಿಗಳು ಯಾವಾಗ್ಲೂ ಕೂಡ ಎಲ್ಲಾದ್ರೂ ದಾಳಿ ನಡೆಸ್ತಾರೆ ಅಂತಂದ್ರೆ ಅಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಮತ್ತು ಅಕ್ರಮ ಹಣ ವಹಿವಾಟು ನಡೆದಿರುತ್ತೆ ಅನ್ನೋದು ಅದು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಒಂದು ದಾಳಿ ಆಗಿರುತ್ತೆ. ಅದೇ ರೀಸನ್ಗೆ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸೋದು. ಇನ್ನು ಇವ್ರ ಮೇಲೆ ಅಕ್ರಮವಾಗಿ ವಾಹನಗಳ ಖರೀದಿ ಆಗಿರ್ಬೋದು, ಹಣ ಹೂಡಿಕೆ ಆಗಿರ್ಬೋದು, ಹೀಗೆ ಅನೇಕ ಆರೋಪಗಳು ಕೂಡ ಕೇಳಿ ಬಂದಿವೆ. ಹೀಗಾಗಿ ದಾಳಿಯನ್ನ ನಡೆಸಿರುವಂತದ್ದು. ಮಲೇಷಿಯಾ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಲ್ಲೆಲ್ಲಾ ಕಡೆಯಲ್ಲೂ ಕೂಡ ಎಂಎಲ್ಎ ಸುಬ್ಬರೆಡ್ಡಿ ಆಸ್ತಿಯನ್ನ ಹೊಂದಿದ್ದಾರೆ. ಒಟ್ಟು 5 ಕಡೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಸುಬ್ಬರೆಡ್ಡಿ ಮನೆ ಆಗಿರಬಹುದು, ಕಚೇರಿ, ಬಿಸ್ನೆಸ್ ಪಾರ್ಟ್ನರ್ಗಳ ಮನೆ ಮತ್ತು ಅವರಿಗೆ ಕ್ಲೋಸ್ ಯಾರಿರ್ತಾರೋ ಅವರ ಒಂದು ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಒಟ್ಟು ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ದಾಳಿಯನ್ನು ನಡೆಸಿ ಇಡಿ ಪರಿಶೀಲನೆ ನಡೆಸಿದೆ. ಇನ್ನು FEMA ಆಕ್ಟ್ ಅಡಿ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ವಿವೇಕ್ ಸುಬ್ಬರೆಡ್ಡಿ ಎಂಎಲ್ಎ ಸುಬ್ಬರೆಡ್ಡಿ ಅವರು ಏನಿದ್ದಾರೆ, ಸುಬ್ಬರೆಡ್ಡಿ ಅವರು ಅನೇಕ ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದು ವ್ಯವಹಾರವನ್ನ, ಬಿಸ್ನೆಸ್ ಅನ್ನ ಇಟ್ಕೊಂಡಿದ್ರು. ಆ ಬಿಸ್ನೆಸ್ ಅನ್ನ ಇಟ್ಕೊಂಡಂತಹ ಸಂದರ್ಭದಲ್ಲಿ ಸುಬ್ಬರೆಡ್ಡಿ ಅವರ ಒಂದು ಅನೇಕ ಖಾತೆಗಳೇನಿದೆ ಅದರಲ್ಲಿ ಹೆಚ್ಚಿನ ಹಣ ವ್ಯವಹಾರ ಆಗಿದೆ ಮತ್ತು ಬೇರೆ ಬೇರೆ ಖಾತೆಗಳಿಗೂ ಕೂಡ ಇವರಿಂದ ಹಣ ವರ್ಗಾವಣೆ ಆಗಿದೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಕಚೇರಿಯಲ್ಲೇ ಇರುವಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಆ ವ್ಯಕ್ತಿಗಳನ್ನ ಕೂರಿಸ್ಕೊಂಡು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಇರುವಂತದ್ದು ಅಧಿಕಾರಿಗಳು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸ ಆಗುತ್ತೆ ಮತ್ತು ವಿಚಾರಣೆಗೂ ಕರೆಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ದಾಳಿ ಏನೋ ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಏನಾದ್ರೂ ಕೂಡ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಸುಬ್ಬರೆಡ್ಡಿ ಅಂದ್ರೆ ಶಾಸಕ ಸುಬ್ಬರೆಡ್ಡಿಗೂ ಕೂಡ ಒಂದು ಸ್ವಲ್ಪಷ್ಟು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ಗಂಭೀರ ಆರೋಪ ಇದೆ. ಆ ಆಂಗಲ್ ನಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.